ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಅಭಿಜಿತ್ ಅವರು. ಅಭಿಜಿತ್ ಅವರು ಯಾವ ಸಿನಿಮಾಯಿಂದ ಹೀರೋ ಆಗಿ ಲಾಂಚ್ ಆದರು ಮತ್ತು ಆ ಸಿನಿಮಾದ ಅನುಭವಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬ ದಿನಗಳಿಂದ ವೆಯ್ಟ್ ಮಾಡಿ ರಂಜಿತಾ ಅಂತ ಒಂದು ಸಿನಿಮಾ ಮಾಡ್ತೀರಾ, ಅದರಲ್ಲಿ ನೀವು ಹೀರೋ ಆಗಿ ಲಾಂಚ್ ಆಗ್ತೀರಾ. ಆ ಖುಷಿ ಹೇಗಿತ್ತು ಸರ್? ಹೇಗೆ ಸಿಕ್ತು ಎಲ್ಲ ಆಮೇಲೆ ಮಾತಾಡೋಣ, ಬಟ್ ಆ ಖುಷಿ ಹೇಗಿತ್ತು? ನ್ಯಾಚುರಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಹೀರೋ ನಾಯಕನಾಗುವ ಹಾದಿಯಲ್ಲಿ ಅಭಿಜಿತ್ ಅಂತ ಹಾಕ್ತಾಯಿದ್ರು, ಜನ ಹೇಳ್ತಾಯಿದ್ರು. ಅದು ನನಗೆ ಈಗ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಇದೆಯಲ್ಲ, ಹಾಗೆ ನನಗೆ ಆ ಪ್ಲೇಸ್ಗೆ ಪ್ರಮೋಷನ್ ಆದಾಗ ಕಲಾವಿದನಾಗಿ ನನ್ನ ಕನಸಿನ ಇದಕ್ಕೆ ಸಾಕ್ತಾ ಇದ್ದೀನಿ ಅಂತ ಖುಷಿ ಆಯಿತು. ಹೀರೋ ಆಗ್ತಾ ಇದ್ದೀನಿ ಅಂದಾಗ ಭಾಳ ಖುಷಿ ಆಯಿತು. ಹೀರೋ ಅಲ್ವಾ, ಭಾಳ ಕಷ್ಟಪಟ್ಟು ಸ್ಕ್ರ್ಯಾಚಿಂದ ಬಂದವು ನಾನು. ಹೌದು, ಇವತ್ತು ಇಂಡಸ್ಟ್ರಿಯಲ್ಲಿ ಒಂದು ಹೀರೋ ಸ್ಥಾನ ಸಿಗ್ತಾ ಇದೆ ಅಂದಾಗ ಖಂಡಿತ ಖುಷಿ ಆಗಿತ್ತು ನನಗೆ. ಓಕೆ ಸರ್, ಸಿನಿಮಾ ಹೇಗೆ ಸಿಕ್ತು? ಅದೇ ನಿಮ್ಗೆ ಹೇಳಿದೆ, ನಿಮ್ಮ ಜೀವನ ಚೈತ್ರ, ಮನಮೆಚ್ಚು, ಈ ಥರ ಎಲ್ಲ ಸರ್ವ ಸೋಮಣ್ಣ, ಈ ಥರ ಸೆಕೆಂಡ್ ಹೀರೋ ಸಪೋರ್ಟಿಂಗ್ ನಾವು ಮಾಡ್ತಾ ಇದ್ದಲ್ಲ. ಆಮೇಲೆ ಎಲ್ಲ ಪೇಪರ್ ರಿವ್ಯೂಸು ಪೇಪರ್ ಎಲ್ಲ ಅಭಿಜಿತ್ ಹೀರೋ ಮಾಡ್ಬೋದು, ಅಭಿಜಿತ್ ಚೆನ್ನಾಗಿದ್ದಾರೆ ಮಾಡ್ಬೋದು ಅಂತ ಎಲ್ಲ ಒಂದು ಟಾಕ್ ಇತ್ತು. ಹಾಗಾಗಿ ನಮ್ಮ KV ಜಯರಾಮ್ ಅವರು ಒಂದು ನಾವೆಲ್ ಬೇಸ್ಡ್ ರಂಜಿತಾ ಅಂತ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ರು. ಆ ಟೈಮ್ ನನ್ನ ಸಿನಿಮಾಗಳೆಲ್ಲ ಬಂದಿತ್ತು. ಒಂದು ಸೊ ಅದರಲ್ಲಿ ವಿಲನಿಂದ ಹೀರೋಗೆ ಪ್ರಮೋಟ್ ಆಗ್ತಿರೋ ನಾನು, ಕಥೆಲೂ ಸ್ವಲ್ಪ ಹಾಗೆ ಇದೆ ನನ್ನ ಪಾತ್ರ. ಅಂದ್ರೆ ಅವನು ಒಳ್ಳೆ ಹುಡುಗನೇ, ತಾಯಿ ಡಾಮಿನೇಷನ್ ಅಲ್ಲಿ ನಡೆಯೋ ಒಂದು ಸಂಸಾರ, ಇಬ್ರು ಮುಂಜಾನೆ ಅಕ್ಕಂಗಿರು, ಅವನ ಸಂಬಳದಲ್ಲೇ ಸಂಸಾರ ನಡಿಬೇಕು. ಹೆಂಡತಿಗೆ ವಿಲನ್, ಬಟ್ ಮನೆ ಒಳಗಡೆ ಅಕ್ಕಂಗಿರಿ ದೃಷ್ಟಿಲಿ ಹೀರೋ. ಈ ತರ ಒಂದು ನಡೆಯುವಂತ ಒಂದು ಪಾತ್ರ ಅದು. ಹಾಗಾಗಿ ಅದಕ್ಕೆ ನಾನು ಮ್ಯಾಚ್ ಆಗ್ತೀನಿ ಅಂತ ಅವ್ರು ಹಾಕಿದ್ರು. ಬಟ್ ಅವಾರ್ಡ್ ಎಲ್ಲ ಬಂತು, 25 ವಾರ ಹೋಯ್ತಾ ಸಿನಿಮಾ, ಬಹಳ ದೊಡ್ಡ ಹಿಟ್ ರಂಜಿತಾ. ಹೌದು, ತುಂಬಾ. ಅದು ಏನ್ ಥಿಯೇಟ್ರಲ್ಲಿ 100 ಸೀಟ್ ಇದೆ, 160 ಜನ ಲೇಡೀಸೇ, ಜೆಂಟ್ಸ್ಗೆ ಜಾಗ ಇರಲಿಲ್ಲ, ಅಷ್ಟು ಲೇಡೀಸು ಪ್ರೀತಿಯಿಂದ ಅಪ್ಕೊಂಡಂತ ಸಿನಿಮಾ ಅದು. ಹೌದು ಹೌದು ಹೌದು. ಸ್ಟೋರಿನೂ ಆ ಟೈಮಿಗೆ ಕರೆಕ್ಟ್ ಇತ್ತು, ಸ್ಟೋರಿ ಕೂಡ. ಅಲ್ಲ, ಅವತ್ತು ಇವತ್ತಿಗೂ ಇದ್ದಾರೆ ಅಂತ ಫ್ಯಾಮಿಲಿ, ಇವತ್ತಿಗೂ ಸುಮಾರು ಫ್ಯಾಮಿಲಿ, ಸುಮಾರು ಕಡೆ 3 ಜನ ಅಕ್ಕಂಗಿರು, ಒಬ್ಬ ಮಗ, ಅಪ್ಪನಿಗೆ ಕೆಲಸ ಇರಲ್ಲ ಅಂತನೋ ಏನೋ ಒಂದು ಮನೇನ ಅವನೇ ಮೇಂಟೈನ್ ಮಾಡಬೇಕು. ಆ 3-4 ಜನ ಮಕ್ಕಳನ್ನ, ಹೆಣ್ಮಕ್ಳನ್ನ ಒಂದು ಒಳ್ಳೆ ಮನೆ ನೋಡಿ ಮದುವೆ ಮಾಡಿ ಅವ್ರನ್ನ ದಡ ಸಿಗೋಷ್ಟೊತ್ತಿಗೆ ಇವ್ನಿಗೆ ಏಜ್ ಆಗ್ಬಿಟ್ಟಿರುತ್ತೆ. ಹೌದು, ಇವನಿಗೆ ಹೆಣ್ಣು ಕೊಡಲ್ಲ ಯಾರು, ಇವನಿಗೆ ಮದುವೆ ಆಗಲ್ಲ. ಆ ಥರ ಸ್ಯಾಕ್ರಿಫೈಸ್ ಮಾಡೋ ಗಂಡು ಮಕ್ಕಳು ತುಂಬ ಜನ ಇದ್ದಾರೆ. ಇಂಥ ಫ್ಯಾಮಿಲಿಗಳು ತುಂಬ ಇವೆ, ಇವತ್ತಿಗೂ ಇದೆ. ಇನ್ನು ಸಿಟಿ ಒಳಗಡೆ ಕಮ್ಮಿ ಇರ್ಬೋದು, ಹಳ್ಳಿಗಳಲ್ಲಿ ಇದೆ, ರೂರಲ್ಲೆಲ್ಲ ಇದೆ, BC ಸೆಂಟರ್ಸ್ ಅಲ್ಲೆಲ್ಲ, ಇನ್ನು ತಾಲೂಕ್ ಲೆವೆಲ್ ಹಳ್ಳಿ ಕಡೆಲೆಲ್ಲ ತುಂಬ ಫ್ಯಾಮಿಲಿ ಇವೆ. ಹೌದು ಹೌದು. ಓಕೆ ಸರ್, ವಿಲನ್ಸ್ ಮಾಡ್ತಿದ್ರಿ, ಮೇಡಮ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಆ ಥರ ಕ್ಯಾರೆಕ್ಟರ್ಸ್ಗಳು ಇಷ್ಟ ಆಗ್ತಿರ್ಲಿಲ್ಲ, ಹೀರೋ ಆಗ್ತೀರಾ, ಅವಾಗ ಅವ್ರ ರಿಯಾಕ್ಷನ್ ಹೇಗೆ? ಹೀರೋ ಅಂದ್ರೆ ರೊಮ್ಯಾಂಟಿಕ್ ಅಲ್ಲ, ಪಾಯಿಂಟ್. ಇಷ್ಟು ದಿವಸ ವಿಲನ್ ಆಗಿದ್ದೆ, ಎಲ್ಲೂ ಒಂದು ಸೀನ್ ಯಾವುದೋ ಒಂದು ರೇಪ್ ಸೀನ್ ಇರ್ತಿತ್ತು ಅಷ್ಟೇ, ಅದರ್ವೈಸ್ ಇನ್ನೇನು ಇಲ್ಲ. ಈಗ ತರಲೆ ಕೆಲಸ ಮಾಡು, ಹೀರೋ ಹತ್ರ ಹೊಡಿಸ್ಕೋ, ಇದು ಆ ಥರ ಇತ್ತು. ಈಗ ಹೀರೋ ಪಕ್ಕ ರೊಮ್ಯಾಂಟಿಕ್, ಒಂದು ಹುಡುಗಿನ ಇಂಪ್ರೆಸ್ ಮಾಡೋ ಸೀನ್ ಆಗ್ಬೋದು, ರೋಸ್ ಕೊಡೋ ಸೀನ್ ಆಗ್ಬೋದು, ಆಮೇಲೆ ಡ್ಯೂಯೆಟ್ ಸಾಂಗ್ಸ್ ಆಗ್ಬೋದು. ಈಗ ನಾನು ಪ್ರಮೋಟ್ ಆದೆ, ಬಟ್ ಅಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ. ನಾನು ಅದೇ ನಿಮ್ಗೆ ಆಗಲೇ ಹೇಳಿದೆ, ಆ ಟೈಮಲ್ಲೇ ನಾನು ಅವಳು ಎವ್ರಿ ಡೇ ಶೂಟಿಂಗ್ಗೆ, ಎಸ್ಪೆಷಲಿ ಸಾಂಗ್, ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಇದ್ದಾಗ ಅವಳನ್ನ ಕರ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಸಿನಿಮಾ ಶೂಟಿಂಗ್ ನೋಡು ಅಂತ ಹೇಳಿ, ಅವಳು ಇಷ್ಟೇನಾ ಶೂಟಿಂಗ್ ಅಂದರೆ, ಎಲ್ಲ ಕಟ್ ಶಾರ್ಟ್ಸ್ ತೆಗಿತಾರೆ, ಶಾರ್ಟ್ಗಳು 1-3 ತೆಗಿತಾರೆ, ನಿಮ್ಮ ಪಾಡಿ ನೀವು ಬರ್ತೀರಾ, ಆ್ಯಕ್ಟ್ ಮಾಡ್ತೀರಾ, ನಿಮ್ಮ ಪಾಡಿ ಹೊರಟೋಗ್ತೀರಾ, ಅವ್ರು ಹತ್ರ ಹೋಗ್ತಾರೆ, ನೀವು ಈ ಕಡೆ ಹೋಗ್ತೀರಿ, ಇಷ್ಟೇ ಮೈದು ವರ್ಕ್ ಅಷ್ಟೇ. ಇಟ್ಸ್ ಪ್ರೊಫೆಷನ್. ಕೆಲಸ ಮಾಡೋಕ್ಕೆ ಬರ್ತೀವಿ, ಕೆಲಸ ಮಾಡಿ ಹೊರಟೋಗ್ತೀವಿ. ಸಿನಿಮಾದ ಎಡಿಟ್ ಮಾಡಿ ಒಂದು ರನ್-ಥ್ರೂ ನೋಡ್ಬೇಕಾದ್ರೆ ಇದಿರಲ್ಲ, ಅದೊಂದು ಫೀಲ್ ಬರುತ್ತೆ ಅಂತ ಹೇಳಿ ಆಮೇಲೆ ಅದು ಅವ್ಳನ್ನ ಅದೇ ಹೇಳಿದ್ನಲ್ಲ, ಡೇ ಬೈ ಡೇ ಅವ್ಳನ್ನ ಕನ್ವಿನ್ಸ್ ಮಾಡಿ ಸಿನಿಮಾದೊಳಗೆ ಮಾಡಿದ್ವಿ. ಪಾಪ, ಅಂದರೆ ಏನಾಗುತ್ತೆ ಅಂದರೆ ವಿಲನ್ನಲ್ಲಿ ಪಾಪ ನಿಮಗೆ ಮಾತ್ರ ಆಸೆ ಇರುತ್ತೆ, ಬಟ್ ಹೀರೋ ಆಗಿಬಿಟ್ರೆ ಮ್ಯೂಚುವಲ್ ಇರುತ್ತಲ್ಲ ಫೀಲಿಂಗ್ಸು, ಅದು ಪ್ರಾಬ್ಲಮ್ಮು. ಹೌದು, ನ್ಯಾಚುರಲಿ ಅದೊಂದು ಭಾಳ ಚೆನ್ನಾಗಿ ಡಿಪ್ಲೊಮೆಟಿಕ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿದೆ. ಒಪ್ಕೊಂಬಿಟ್ಟಲ್ಲ, ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡಿದೆ ಅಂತ ಆಪ್ಷನ್ ಇರಲಿಲ್ಲ ಅಲ್ಲ. ಯಾಕಂದ್ರೆ ಇವಳು ನಾನು ಕನ್ವಿನ್ಸ್ ಮಾಡಲೇಬೇಕಲ್ಲ, ಹಾಗಂತ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹರ್ ಫೀಲಿಂಗ್ಸ್. ತುಂಬ ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತೋ ಅಲ್ಲಿ ಅಸೂಯೆ ಇರುತ್ತೆ, ಅಲ್ಲಿ ಸಿಟ್ಟಿರುತ್ತೆ, ಅಲ್ಲಿ ಕೋಪ ತಾಪ ಜಗಳ ಎಲ್ಲ ಇರುತ್ತೆ. ನೀವು ಪ್ರೀತಿನೇ ಇಲ್ಲ ಅಂದರೆ ಯಾವೂ ಬರಲ್ಲ. ಹೌದು, ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಅವ್ನು ಕನ್ವಿನ್ಸ್ ಮಾಡಿದೆ. ಓಕೆ ಸರ್, ಸಾಂಗ್ಸ್ಗಳಿದೆ, ಫೈಟ್ಗಳಿದೆ, ತುಂಬ ಒಳ್ಳೊಳ್ಳೆ ಸಾಂಗ್ಸ್ಗಳೆಲ್ಲ ಇದೆ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಸರ್? ಶೂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ನಿಮಗೆ ರಂಜಿತಾದಲ್ಲಿ ನಾನು ಹೀರೋ ಆಗಿ ಪ್ರಮೋಷನ್ ತೊಗೊಂಡಂಥ ಸಿನಿಮಾ ಆದರೂ
ಅದರಲ್ಲಿ ಕೆಲವು ಸೀನ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆ ವಿಲನಿಶ್ ಕಾಣಿಸ್ತಾ ಇತ್ತು ನನಗೆ. ಡೈರೆಕ್ಟ್ರು ಹೇಳ್ತಾ ಇದ್ರು ಈ ಶಾರ್ಟಲ್ಲಿ ಸ್ವಲ್ಪ ಸ್ವಲ್ಪ ಅದು ಕಾಣಿಸ್ತಾ ಇದೆ, ಬೇಡ ಒಂಚೂರು ಸಾಫ್ಟ್ ಮಾಡ್ಕೊಳ್ಳಿ ಅಂತ. ಪಾಪ ಕೆ ವಿ ಜಯರಾಮ್ ಚೆನ್ನಾಗಿ ನನ್ನ ತಿದ್ದಿದ್ರು, ಅಂದರೆ ಸ್ವಲ್ಪ ಇನ್ನೂ ಆ ಫೀಲ್ ಇತ್ತು ನನಗೆ, ಆ ನೆಗೆಟಿವ್ ಮಾಡ್ತಾ ಇದ್ದಲ್ಲ ಆ ಫೀಲ್ ಇತ್ತು. ಆಮೇಲೆ ನಾನು ತುಂಬ ಒಂದೆರಡು ದಿನ ಬೇಕಾಯ್ತು ನಾನು ಒಂಚೂರು ಆ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗಿ ಸೆಂಟಿಮೆಂಟ್ ರೋಲ್ ಮಾಡ್ಬೇಕಾದ್ರೆ. ಬಿಕಾಸ್ ನಾನು ಸೆಂಟಿಮೆಂಟ್ ಮಾಡಿಲ್ಲ, ಅದರಲ್ಲೇ ಸೆಂಟಿಮೆಂಟ್. ಯಾಕಂದರೆ ನಾನು ಹೆಂಡತಿಗೆ ಫಸ್ಟ್ ಟೈಮ್ ನಾನು ಬಂದು ಕೇಳ್ತೀನಿ, ಸಂಬಳದಲ್ಲಿ ಭಾಳ ದುಡ್ಡೆಲ್ಲ ಖರ್ಚಾಗ್ಬಿಟ್ಟಿದೆ, ತಂಗಿಗೆ ಶ್ರೀಮಂತ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ, ಹೆಂಡತಿ ಪ್ರೆಗ್ನೆಂಟ್ ಅಂದಾಗ ಅದನ್ನು ತೆಗೆಸ್ಬಿಡು ಅಂತ ಹೇಳ್ಬೋದು. ಈ ಎರಡೂ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಅವ್ಳು ಹೇಳ್ತಾಳೆ, ಏನು ನಿನ್ಗೆ ಎಂಥ ಗಂಡ ನೀನು, ಅಲ್ಲಿ ಹೊರಗಡೆ ಬಂದುಬಿಟ್ರೆ ತಂಗಿ ಶ್ರೀಮಂತ ವಿಜೃಂಭಣೆ ಮಾಡೋಣ ಅಂತ ಹೇಳ್ತಾ ಇದ್ದೀವಿ, ಇಲ್ಲಿ ಬಂದುಬಿಟ್ಟು ನಿನ್ನ ಮಗು, ನಾನು ಫಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ತೆಗಿ ಅಂತ ಹೇಳ್ತೀಯಲ್ಲ. ಆ ಥರ ಒಂದು ಆ ಸೀನ್ಸಲ್ಲಿ ತುಂಬ ಎಮೋಷನಲ್ ಆ್ಯಕ್ಟ್ ಮಾಡಬೇಕು. ಅವಾಗ ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿತ್ತು ಆ ಟೈಮ್ ಒಳಗಡೆ. ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆ ಜಾಗಗಳೆಲ್ಲ. ಹೌದು, ಅದಾದ್ಮೇಲೆ ಅಬಾರ್ಟ್ ಮಾಡಿಸ್ಕೊಂಡ್ ಬರ್ತೀರಾ, ಆವಾಗ ಅವಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ ಆ ಸಾಂಗ್ ಅದೆಲ್ಲ. ಹಾಗಾಗಿ ಆ ಥರದ್ದು ಸ್ವಲ್ಪ ಚಾಲೆಂಜಿಂಗ್ ಸೀನ್ಸ್ ಎಲ್ಲ ನನಗೆ ಆ ಸಿನಿಮಾದಲ್ಲಿ ಸಿಕ್ತು. ಬಟ್ ಸ್ವಲ್ಪ ಎಲ್ಲೋ ಕಡೆಗೆ ಕಲಿಯೋಕ್ಕೆ ದಾರಿ ಆಯ್ತು ನನಗೆ ಆ ಸಿನಿಮಾ. ಅವಾಗ ಆ ಟೈಮಲ್ಲಿ ಆಲ್ರೆಡಿ ಶ್ರುತಿ ಹೆಸರು ಮಾಡಿದ್ರು, ಸೆಂಟಿಮೆಂಟ್ ರೋಲಲ್ಲಿ ಪರ್ಫಾರ್ಮ್ ಮಾಡಿ ಅವ್ರು ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಪಟ 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 ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಡೋರು. ಅವ್ರು ಶಾರ್ಟ್ ಸಿಗ್ತಾರೆ. ಈಗ ನಾನು ಒಂದು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು, ಇಲ್ಲ ಅವ್ರಿಗೆ ಬ್ಯಾಲೆನ್ಸ್ ಮಾಡಬೇಕು. ಹೌದು, ಎರಡು ಅಟ್ಲೀಸ್ಟ್ ಒಂದು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು, ಇಲ್ಲ ಅವ್ರ ರೇಂಜಿಗೆ ಬ್ಯಾಲೆನ್ಸ್ ಮಾಡಬೇಕು. ಕಮ್ಮಿ ಆದ್ರೆ ಮತ್ತೆ ಫಸ್ಟ್ ಟೈಮ್ ಹೀರೋ ಬಿದ್ದೋಗ್ಬಿಡ್ತೀನಿ ನನ್ನ ಭಯ. ಮೂರೂ ಇಟ್ಕೊಂಡು ಮೈಂಡಲ್ಲಿ ನಾನು ಪ್ರತಿ ದಿನ ಪ್ರತಿ ಶಾರ್ಟ್ ಆಕ್ಟ್ ಮಾಡ್ತಾ ಇದ್ದೆ. ಪ್ರಿಪ್ರೇಷನ್ಸ್ ಏನಾದ್ರು ಮಾಡ್ಕೊಂತಿದ್ರೆ ಸರ್ ಮುಂಚೆ? ಪ್ರಿಪ್ರೇಷನ್ ಹೆಂಗ್ ಮಾಡ್ತೀನಿ ಅಲ್ಲ, ಅಂದ್ರೆ ಏನಾದ್ರು ಎಮೋಷನ್ ಆಗಿ ಹೇಗೆ ಎಮೋಷನ್ ಮಾಡ್ತೀನಿ? ಅದೇನಾಗುತ್ತೆ, ಬೇರೆ ಯಾವುದೋ ಸಿನಿಮಾ ನೋಡಿ ಮಾಡೋದು ಇಮಿಟೇಟ್ ಆಗ್ಬಿಡುತ್ತೆ. ನಿಮಗೆ ಪಾತ್ರ ನೀವು ಕ್ಯಾಮ್ರಾ ಮುಂದೆ ಹೋದಾಗ, ನಿಮ್ಮ ಸೀನ್ ಪೇಪರ್ ನಿಮ್ಮ ಕೈ ಸಿಕ್ಕಾಗ, ಆ ಕ್ಯಾರೆಕ್ಟರ್ ನೀವು ಟ್ರಾವೆಲ್ ಮಾಡಿದಾಗ ನೀವು ಕ್ಯಾನ್ ಆ್ಯಕ್ಟ್. ಹೌದು, ಪ್ರಿಪರೇಷನ್ ಅಂದರೆ ನಾನು ಚೆನ್ನಾಗಿ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಬೋದು ಹೋಗ್ಬೋದಷ್ಟು ಹೊತ್ತಾಗಿ. ಸೀನ್ ಏನು ಸೀನ್ ಅಂತ ನಿಂಗೆ ಗೊತ್ತಿರಲ್ಲ. ಹೌದು, ಈಗ ಎಕ್ಸಾಮ್ ಹೋಗ್ಬೇಕಾದ್ರೆ ಪ್ರಿಪೇರ್ ಆಗ್ತೀವಿ, ಎಲ್ಲ ಪುಸ್ತಕ ಓದ್ತೀವಿ ಕುತ್ಕೊಂಡು. ಬಟ್ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಬರೀಬೇಕು ಅಂತ ನೀವು ಪೇಪರ್ ಕ್ವಶನ್ ಸಿಕ್ಕಾಗಲೇ ಅದ್ರ ಕರೆಕ್ಟ್ ಕ್ವಶನ್ ನೋಡಿ ನೀವು ಪ್ರಿಪೇರ್ ಆಗಿದ್ದು ಒಂದ್ಸಲಿ ಎಷ್ಟೋ ಸಲ ಕ್ವಶನ್ ಬಂದಿರಲ್ಲ. ಹೌದು, ಒಂದು ರೇಂಜ್ ಪ್ರಿಪೇರ್ ಆಗ್ಬೋದು. ಸ್ಪಾಟ್ಗೆ ಹೋದಾಗ ಸೀನ್ ಪೇಪರ್ ಕೈ ಕೊಟ್ಟಾಗ ಆಪೋಸಿಟ್ ಆರ್ಟಿಸ್ಟ್ ನೋಡಿಕೊಂಡು ನೀವು ಹ್ಯಾವ್ ಟು ಆಕ್ಟ್. ಡ್ಯಾನ್ಸು ಎಲ್ಲ ಇರ್ತಿತ್ತು ಆ ಸಿನಿಮಾದಲ್ಲಿ. ಹೌದು, ಅವು ಅದೇ ಹೇಳ್ತೀನಲ್ಲ, ಒಂದು ಏನೋ ಒಂದು 4-5 ಸಿನಿಮಾದಲ್ಲಿ ನಾನು ಸಾಂಗ್ ಮಾಡಿದ್ದೆ ಅಷ್ಟೇ. ಈ ಸಿನಿಮಾದಲ್ಲಿ ಒಂದೇ ಸಿನಿಮಾದಲ್ಲಿ 4-5 ಸಾಂಗ್ ಇದೆ. ಹೌದು, ಆಮೇಲೆ ಅದು ಹೀರೋಯಿನ್ ಓಟೆಡ್ ಸಿನಿಮಾ ಆದ್ರೂ ಕೂಡ ಎಲ್ಲಾ ಸಾಂಗ್ಸ್ ಚೆನ್ನಾಗಿ ಪಿಕ್ಚರೈಸ್ ಮಾಡಿರು ಕೆ ವಿ ಜಯರಾಮ್ ಅವರು. ಆಮೇಲೆ ಒಳ್ಳೊಳ್ಳೆ ಮೂಮೆಂಟ್ಸ್ ಇಟ್ಬಿಟ್ಟು ಚೆನ್ನಾಗಿ ತೆಗೆದ್ರು. ಸ್ವಲ್ಪ ಹೆವಿ ಮೂಮೆಂಟ್ಸ್ ಎಲ್ಲ ಇತ್ತು ಆ ಸಿನಿಮಾದಲ್ಲಿ. ಯಾಕೆಂದ್ರೆ ನಾನು ಅಭಿಜಿತ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಹೆಸರು ಬೇರೆ ಇತ್ತು ಇಂಡಸ್ಟ್ರಿಲಿ. ಹೌದು, ಹಾಗಾಗಿ ಏನಾಯ್ತು, ಆ ಸಿನಿಮಾದಲ್ಲಿ ಒಳ್ಳೆ ಮಾಸ್ಟರ್ನ ಕರೆಸಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಕಂಪೋಸ್ ಮಾಡಿದ್ರು. ಹಾಗೆ ನನಗೆ ಅದೇ ಹೇಳ್ತೀನಿ, ಎಲ್ಲ ರೀತಿಯಿಂದಲೂ ನಂಗೆ ಟಾಸ್ಕ್ ಆ ಸಿನಿಮಾ. ಅದರಲ್ಲೊಂದು ನನಗೆ ನಿಮ್ಗೆ ಹೇಳಿದೆ, ನಾನು ತುಂಬ ಆ್ಯಕ್ಷನ್ ಹೀರೋ ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ನಾನು ಬಂದು ರೂಟ್ ಬಿಡ ನೆಗೆಟಿವ್ ಆಗಿ ಬಂದವನು, ನೆಗೆಟಿವ್ ರೋಲ್ಸ್ ಮಾಡ್ಕೊಂಡು ಬಂದವನು. ಆ ಸಿನಿಮಾದಲ್ಲಿ ನಾನು ಡೈರೆಕ್ಟ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ, ಒಂದು ಫೈಟ್ ಇಡಿ ಸರ್ ಪಿಕ್ಚರಲ್ಲಿ. ಅವ್ರಿಗೆ ಅವರು ಸ್ಟೈಲ್ ಹೆಂಗಪ್ಪ ಅಂದರೆ ನಾವೆಲ್ ಬೇಸ್ಡ್ ಫೈಟ್ ಎಲ್ಲ ತುರ್ಬೇಕು ಅಂದ್ರೆ ಈಗ ಕಷ್ಟ. ಅಪ್ಪ ನನಗೋಸ್ಕರ ಒಂದು ಫೈಟ್ ಆ್ಯಡ್ ಮಾಡಿದ್ರು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್. ಅದನ್ನ ಥ್ರಿಲ್ಲರ್ ಮಂಜು ಫೈಟ್ ಮಾಡಿದ್ದು. ಅದನ್ನ ಆಕ್ಚುಲಿ ನೋಡಿ ನಿಜವಾಗಿ ಹೇಳ್ತೀನಿ, ಕೆಲವು ಆ ಫೈಟಲ್ಲಿ ಒಂದು 3-4 ಒಂದು ರಿಸ್ಕಿ ಐಟಮ್ ಮೂವ್ಮೆಂಟ್ ಮಾಡಿದ್ದೀನಿ. ಥಿಯೇಟರ್ ಕ್ಲಾಪ್ಸ್, ಹೆಣ್ಮಕ್ಳು ಕ್ಲಾಪ್ಸ್ ಹೊರಟಿದ್ರು. ಅಂದರೆ ನನ್ನ ವೈಫ್ನ ಯಾರು ಅಟ್ಯಾಕ್ ಮಾಡಿದಾಗ ನಾನು ಸೇವ್ ಮಾಡೋದು, ಸೇವ್ ಮಾಡಿ ಆ ಫೈಟಲ್ಲಿ ಏಟ್ ಬೀಳುತ್ತೆ ಅವಳಿಗೆ, ಕರ್ಕೊಂಡು ಬಂದು ಮತ್ತೆ ಮನೇಲಿ ಮಾಡಿಸೋದು. ಆ ಫೈಟ್ ಒಂದು ಆ್ಯಕ್ಷನ್ ಬ್ಲಾಕ್ ಮಾಡಿ ಲಾಸ್ಟಲ್ಲಿ ಕರ್ಕೊಂಡು ಬಂದು ಅವ್ರ ಮನೇಲಿ ಮಲಗಿಸಿ ನಾನು ಎದ್ದೋಗ್ಬೇಕಾದ್ರೆ ಕೈ ಇಟ್ಕೊತಾರೆ ಅವಳಂದು. ಅವಾಗ ಆ ಒಂದು ಲವ್ಲಿ ಸೀನಲ್ಲಿ ಆ ಸೆಂಟಿಮೆಂಟ್ ಬಿಟ್ಟು ಹೋಗ್ತೀನಿ ನನ್ನ ಅಂತ ಹೇಳಿ ಆ ಸೀನ್ ಎಂಡ್ ಮಾಡೋದು. ಅದಕ್ಕೊಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಆ್ಯಡ್ ಮಾಡಿದ್ರು. ನಂಗೆ ಆ ಫೈಟ್ ಹೆಲ್ಪ್ ಮಾಡ್ತು ನನಗೆ. ಓಕೆ ಸರ್, ಇವಾಗ ಒಂದು ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ, ವಿಲನ್ ಮಾಡ್ತಿದ್ರಿ, ನಿಮ್ಮಿಂದ ಹೀರೋ ಕಾಪಾಡ್ತಿದ್ರು, ಇವಾಗ ನೀವು ಕಾಪಾಡ್ತಿದ್ದೀರಾ. ಆ ಟ್ರಾನ್ಸಾಕ್ಷನ್ ಹೆಂಗೆ ಅನ್ಸುತ್ತೆ? ಇದಕ್ಕೆ ತಾನೇ ಕಾಯ್ತಾ ಇದ್ದೆ ನಾನು. ನಾನು ಯಾವಾಗಪ್ಪ ವಿಲರ್ಸ್ ಹೊಡೆಯೋದು, ನಾನು ಯಾವಾಗಪ್ಪ ಹೀರೋಯಿನ ಸೇವ್ ಮಾಡೋದು, ನಾನು ಯಾವಾಗಪ್ಪ ಸ್ಟೈಲ್ ಮಾಡೋದು, ಯಾವಾಗ ಸ್ಕೋರ್ ಮಾಡೋದು, ನಾನು ಯಾವಾಗ ಕ್ಲಾಪ್ಸ್ ತಗೊಳ್ಳೋ ಥಿಯೇಟರ್ಲಿ ಅನ್ನೋದು ಕಾಯ್ತಾ ಇದೆ. ನನಗೆ ಅದು ಬಂದ್ಬಿಡೋದು, ರೊಟ್ಟಿ ಜರ್ ತುಪ್ಪ ಬಿತ್ತು ಅಂತ ನನಗೆ ಸಿಕ್ತು. ಆಮೇಲೆ ಹಾಗೆ ಒಂದು ಡ್ರಾಬ್ಯಾಕು ಆಯ್ತು ನನಗೆ. ಹೌದು, ಏನಂದ್ರೆ ವುಮನ್ ಸೆಂಟ್ರಿಕ್. ಹೌದು, ನಾನು ಅಭಿಜಿತ್ ಅಂದರೆ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಅಂತ ಆಗೋಯ್ತು ನನಗೆ. ಸೊ ಯಾವುದೇ ಕತೆ ಬಂದರೂ ರಂಜಿತಾ, ರಶ್ಮಿ, ಮುದ್ದಿನ ಸೊಸೆ, ಪ್ರೀತಿಯ ಉಡುಗೊರೆ, ಈ ಥರ ಎಲ್ಲ ಹೀರೋಯಿನ್ ಮೇಲೆ ಕತೆ, ನಾನು ಪಕ್ಕದಲ್ಲಿ ಹೀರೋ. ಏನೇ ಸಾಂಗು ಫೈಟು ಮಾಡಿದ್ರು ಕೂಡ ಹೆಸರಷ್ಟು ಆ ಕಡೆ ಹೋಗ್ತಾ ಇತ್ತು. ಸಿನಿಮಾ ಕ್ಲಿಕ್ ಆದರೂ ಅವ್ರಿಗೆ ಹೋಗ್ತಾ ಇತ್ತು. ನನಗೆ ಓಕೆ ಬರಲ್ಲ ನನಗೆ ಹೆಸರು.
ಸರ್ ಚೆನ್ನಾಗಿ ಮಾಡಿದ್ದೀರಾ ಓ ಅಂತ ಹೆಣ್ಮಕ್ಳಿಗೆ ಕೂಗೋರು ಅವ್ರು ಅಂದರೆ ಪಿಕ್ಚರ್ ನಿಂತ್ಕೊಳ್ಳೋದು, ಹೆಸರು ನನಗೆ ಕಮ್ಮಿ ಆಗ್ತಾ ಹೋಯಿತು, ಮಾಸ್ ಅಪೀಲ್ ಕಡಿಮೆ ಆಯಿತು, ಕ್ರೇಜ್ ಆಟೋಮೆಟಿಕ್ ಕಮ್ಮಿ ಆಗ್ತಾ ಬಂತು. ಸೊ ದಟ್ ಹೆಣ್ಮಕ್ಳು ಪ್ರೀತಿ ಜಾಸ್ತಿ ಆಯಿತು. ಸರ್ ಇವತ್ತಿಗೂ ಗುರುತಿಸ್ತಾರೆ ಜನ, ಸರ್ ನಿಮ್ಮ ರಂಜಿತಾ ಸಿನಿಮಾ ನೋಡಿದ್ವಿ ಭಾಳ ಚೆನ್ನಾಗಿದೆ ಸರ್, ನಿಮ್ಮ ದೊಡ್ಡ ಫ್ಯಾನ್ ಅಂತಾರೆ. ಆದರೆ ಮಾಸ್ ಕ್ರೇಜ್ ಇದೆಲ್ಲ ಕಡಿಮೆ ಆಗ್ತಾ ಬಂತು ನ್ಯಾಚುರಲಿ. ಹೌದು ನ್ಯಾಚುರಲಿ ಅದು ನನಗೆ ಸಿನಿಮಾಗಳು ಬರಲಿಲ್ಲ ನನಗೆ. ಅಂದರೆ ಯಾವುದು ಆ್ಯಕ್ಷನ್ ಮೂವೀಸ್ ಬರಲಿಲ್ಲ, ಎಲ್ಲ ಈ ಥರ ಕತೆ ಬಂತು. ಬಿಡೋಣ ಅಂದರೆ ಭಯ. ಬಟ್ ಆದರೂ ಹೀರೋ ಅಂತ ಲಾಂಚ್ ಆದರೆ ಅದಷ್ಟೇ ಖುಷಿ. ಹೌದು. ಓಕೆ ಸರ್, ಶ್ರುತಿ ಅವರು ತುಂಬ ಫೇಮಸ್, ಎಮೋಷ್ನಲ್ ಸೀನ್ಸ್ಗಳನ್ನ ಎಮೋಷನಲ್ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡೋದ್ರಲ್ಲಿ ತುಂಬ ಫೇಮಸ್ ಅವರು. ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಸರ್? ಅಲ್ಲ ಅಷ್ಟು ಕ್ಲಾಸ್ ಅವರ ಅದರ ಆ ವಿಷಯದಲ್ಲಿ ಏನು ಮಾತಾಡೋಂಗಿಲ್ಲ, ವೆರಿ ಫ್ರೆಂಡ್ಲಿ ಅವರು. ನನಗೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ವಿಲನ್ ಮಾಡ್ಬೇಕಾದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಆಗಿತ್ತು, ರಂಭಾ ರಾಜ್ಯದಲ್ಲಿ ರೌಡಿ ಅಂತ ಒಂದು ಸಿನಿಮಾ. ಅವಾಗ ನಾನು ಹೀರೋ ಅಲ್ಲ, ನಾನು ಆ್ಯಕ್ಚುಲಿ ಆ ಸಿನಿಮಾಕ್ಕೆ ವಿನೋದ್ ರಾಜ್ ಹೀರೋ, ಅದಕ್ಕೆ ನಾನು ಸೆಕೆಂಡ್ ಹೀರೋ. ಓಕೆ, ಅದರಲ್ಲಿ ನನ್ನ ಕಾಂಬಿನೇಷನ್ ಅವರು ಕೂಡ ಅವಾಗ ಇನ್ನೂ ಹೀರೋಯಿನ್ ಆಗಿರಲಿಲ್ಲ, ಅವರು ಅವಾಗ ಸಪೋರ್ಟಿಂಗ್ ರೋಲ್ ಮಾಡ್ತಾಯಿದ್ರು ಆ ಟೈಮಲ್ಲಿ. ಅವರು ಅವಾಗ ಇನ್ನೂ ಅವಾಗ ಫುಲ್ ಪ್ಲೆಡ್ಜ್ ಹೀರೋಯಿನ್ ಆಗಿರಲಿಲ್ಲ, ಅವರು ಅಪ್ಕಮಿಂಗ್ ಆಗ. ಐ ಆಮ್ ಟೆಲ್ಲಿಂಗ್ ಅಬೌಟ್ 90s. ಹೌದು. ಆಮೇಲೆ ಅವರು ಫಾಸ್ಟಾಗಿ ಬೆಳೆದು ಹೀರೋಯಿನ್ ಆಗಿಬಿಟ್ಟು ಸಕ್ಸಸ್ ಹೀರೋಯಿನ್ ಆಗಿಬಿಟ್ರು. ಆಮೇಲೆ ನಾನು ನೆಗೆಟಿವ್ ಎಲ್ಲ ಮಾಡ್ಕೊಂಡು ಅಲ್ಲಿ ಬಂದೆ ನಾನು. ಹಾಗೆ ಒಳ್ಳೆ ಸೆಟ್ಟಲ್ಲೆಲ್ಲ ತುಂಬ ಕೋಆಪರೇಟಿವ್, ಒಳ್ಳೆ ಆರ್ಟಿಸ್ಟು, ಒಳ್ಳೆ ಫ್ರೆಂಡ್ಲಿ. ಇವತ್ತಿಗೂ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಇವತ್ತು. ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್, ವಿ ರೆಸ್ಪೆಕ್ಟ್ ಹರ್. ಹೌದು. ಓಕೆ ಸರ್. ರಂಜಿತಾ ಸಿನಿಮಾ ರಿಲೀಸ್ ಆಗುತ್ತೆ, ಸೂಪರ್ ಡೂಪರ್ ಹಿಟ್ ಸಿನಿಮಾ. ವಾಟ್ ಎವರ್ ಏನೇ ಇದ್ರೂ ತುಂಬ ಹಿಟ್ ಆಯಿತು ಸಿನಿಮಾ ಅವಾಗ. ಹೌದು, ಅಂದರೆ ಪರ್ಸ್ಪೆಕ್ಟಿವ್ ಇರುತ್ತೆ ಸರ್. ಇವಾಗ ನಾನು ಬೀಂಗ್ ಅ ಗರ್ಲ್ ನಾನು ಆ ಥರ ನೋಡ್ಬೋದು, ಬಟ್ ಹುಡುಗರು ಬೇರೆ ರೀತಿ ನೋಡ್ಬೋದು, ಅಥವಾ ಹಜಿತಾತ್ ಅಂದ್ರೆ ಇನ್ನೂ ಬೇರೆ ರೀತಿ ನೋಡ್ಬೋದು. ಆ ಥರ ಯಾವ್ಯಾವ ರಿಯಾಕ್ಷನ್ಸ್ಗಳು ನಿಮಗೆ ಬಂತು? ಇಲ್ಲ, ಆ್ಯಕ್ಚುಲಿ ರಿಯಾಕ್ಷನ್ಸ್ ಎಲ್ಲ ಕಡೆಯಿಂದ ಒಂದೇ ರಿಯಾಕ್ಷನ್ಸ್, ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ. ಬಟ್ ನೋಡ್ತಾ ಇದ್ದಿದ್ದು ಯಾರು ಹೇಳಿ? ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಹೆಣ್ಮಕ್ಳು ಜಾಸ್ತಿ. ಹಾಂ ಈಗ ಓಪನಿಂಗ್ ಎಲ್ಲ ಸಿನಿಮಾಕ್ಕೂ ಹೆಣ್ಮಕ್ಳು ಓಪನಿಂಗ್ ಬರಲ್ಲ. ಹಾಗೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದೆ ಲೇಟ್. ಹೌದು, ಓಪನಿಂಗ್ ಬರ್ತಾ ಇದೆ, ಅದು ಮಾಸ್. ಫಸ್ಟ್ ಅವರು ಹುಡುಗರು ನುಗ್ಬೇಕು, ಅವರು ಫಸ್ಟ್ ಬಂದು ಥಿಯೇಟರ್ ಕ್ಲಾಪ್ಸ್ ವಿಜುವಲ್ಸ್ ಹೊಡೆದ್ಬಿಟ್ಟು ಹೌಸ್ಫುಲ್ ಆಗ್ತಾ ಇದೆ ಅವರಿಂದ. ಹೌದು. ಸೊ ಅವರು ಇವಾಗ ಹೆಣ್ಮಕ್ಳು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆದ್ರು, ಅವ್ರು ಬರೋದು ಲೇಟು. ಹೆಣ್ಮಕ್ಳು ಅವ್ರಿಗೆ ಕರ್ಕೊಂಡ್ಬರ್ಬೇಕು. ಆಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ ಪಿಕ್ಚರ್ ನಿಲ್ಲಬೇಕು ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಅಂತ ಒಂದು ಮಾತಿತ್ತು. ಅವ್ರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಬರ್ತಾರೆ ಅಂತ. ಸೊ ಅವಾಗ ನಾನು ಮಾಡಿದ ಎಕ್ಸಾಂಪಲ್ ನೋಡಿ, ರಂಜಿತಾ, ರಶ್ಮಿ, ಪ್ರೀತಿಯ ಉಡುಗೊರೆ, ಆಮೇಲೆ ಸಿಂಧು, ಇದಾವುದು ಮುದ್ದಿನ ಸೊಸೆ, ಆಮೇಲೆ ಲಕ್ಷ್ಮಿ ಅವರು ಆರ್ಟಿಸ್ಟ್ ಲಕ್ಷ್ಮಿ ಒಂದು ಪಿಕ್ಚರ್ ಮಾಡಿದ್ರು ಸತ್ಯಜ್ವಾಲೆ ಅಂತ, ಅದು ಕೂಡ ಅಷ್ಟೇ. ಅವ್ರ ಮೇಲೆ ಹೀರೋಯಿನ್ಸ್ ಮೇಲೆ ಕತೆ, ನಾನು ರಾಮ್ಕುಮಾರ್ ಇಬ್ರು ಹೀರೋಸ್ ಅದಕ್ಕೆ ಪಕ್ಕದಲ್ಲಿ. ಈ ಥರ ಸಿನಿಮಾನೇ ಬರ್ತಾ ಹೊರಟೋಯ್ತು. ಸೊ ನ್ಯಾಚುರಲಿ ಥಿಯೇಟ್ರಿಗೆಲ್ಲ ಹೆಣ್ಮಕ್ಳೇ, ಜೆಂಟ್ಸ್ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಈ ಥರ ಸಿನಿಮಾಗಳು ಆಗ್ತಾ ಬಂತು ಆಟೋಮೆಟಿಕ್. ನನಗೆ ವಿಲನು ಇಲ್ಲ, ಈಗ ಆಕ್ಷನ್ ಹೀರೋ ಇಲ್ಲ. ಈ ಬರೋ ಸಿನಿಮಾ ಎಲ್ಲ ಇದೆ. ಸರ್, ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಏನು ಬಂದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಬಟ್ ಇದೆಲ್ಲ ಆದಾಗ ಹೀರೋ ಆಗಿ, ಮಾಸ್ ಹೀರೋ ಆಗಿ ಅಂತ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದು, ಬಟ್ ಆಲ್ ಆಫ್ ಅ ಸಡನ್ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ ಆಯಿತು. ನೀವು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ? ನಾನು ಫೇಕಾಗಿ ಹೇಳೋದು ಬೇಡ, ತುಂಬ ಕಷ್ಟ ಆಗ್ತಿತ್ತು. ಏನು ಈ ಥರ ಅಂದರೆ ಆಫರೇ ಈ ಥರ ಬರ್ತಾ ಇಲ್ವಲ್ಲ ಈ ಥರದ್ದು. ನಾನು ಎಲ್ಲೋ ಒಂದು ಕಡೆ ಆಗಾಗ ಅಲ್ಲಲ್ಲೇ ಒಂದೊಂದು ಸಿನಿಮಾಗಳು ಬಿಟ್ಟಿರೋದು ಉಂಟು, ಡೇಟ್ ಇಲ್ಲ ಅದಿಲ್ಲ ಅಂತ ಹೇಳಿ. ನಾನೇನೋ ಬೇರೆ ರೀತಿಲಿ ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಲೈಫ್ ಜರ್ನಿ ನೋಡಿದಾಗ ಫಸ್ಟ್ ಲಾಂಚ್ ಆಗಿದ್ದು ನಾನು ಈ ಥರ ಆದ್ನಲ್ಲ, ಆ ಥರ ಆಗಿದ್ರೆ ಬೆಸ್ಟ್ ಇತ್ತೇನೋ ಅಂತ ಅನಿಸಿದ್ದು ಉಂಟು. ಬಟ್ ಒಂದು ಕಡೆ ಬಂದು ನೋಡಿದಾಗ ಹೆಣ್ಮಕ್ಳ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಆ ಸಿನಿಮಾದಿಂದ, ಒಂದು ಸಕ್ಸಸ್ ಸಿಕ್ಕಿದೆ. ಇವತ್ತಿಗೂ ರಂಜಿತಾ ಅಂದರೆ ಮನುಷ್ಯನಿಗೆ ಸಕ್ಸಸ್ ಬೇಕಲ್ವಾ, ಆ ನಿಟ್ಟಿನಲ್ಲಿ ನೋಡಿದಾಗ ರಂಜಿತಾ ಮಾಡಿದ್ದು ನನಗೆ ಇವತ್ತಿಗೂ ಖುಷಿ ಇದೆ. ಬಟ್ ಒಂದು ಕಡೆಗೆ ನನ್ನ ಕನಸು ಇದು ನೋಡಿದಾಗ ನಾನು ಲಾಂಚ್ ಈ ಥರ ಆಗಬೇಕಿತ್ತೇನೋ ಅಂತಲೂ ಅನಿಸಿದೆ. ಮುಂದಿನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಸರ್ವರ್ ಸೋಮಣ್ಣ, ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಸರ್ವರ್ ಸೋಮಣ್ಣ ಮಾಡೋದಕ್ಕೆ ನಾನು ಹೇಳಿದೆ ನನ್ನ ಗೆಳೆಯ ಜಗ್ಗೇಶ್ ಕಾರಣ. ಆ ಸಿನಿಮಾ ಅವನು ಕರ್ಕೊಂಡೋಗಿ ಪ್ರೊಡ್ಯೂಸರಿಗೆ ಪರಿಚಯ ಮಾಡಿಸಿ, ಅವರು ತೆಲುಗು ಪ್ರೊಡ್ಯೂಸರ್ಸು. ಅಭಿಜಿತ್ ತುಂಬ ಒಳ್ಳೆ ಆ್ಯಕ್ಟ್ರು, ಈ ಪಾತ್ರಕ್ಕೆ ಚೆನ್ನಾಗಿದೆ. ಆಲ್ರೆಡಿ ನಾನು ಎಸ್ಟಾಬ್ಲಿಷ್ಡ್ ಆದರೂ ಕೂಡ ಅವ್ರಿಗೆ ಪರಿಚಯ ಮಾಡಿಸಿದೆ ಜಗ್ಗೇಶ್ ಸರ್. ಆ ಸಿನಿಮಾ ನನಗೆ ಸಿಕ್ತು. ಅದು ಬಂದು ತಮಿಳ್ ಸರ್ವರ್ ಸುಂದರಂ ಅಂತ ಒಂದು ತಮಿಳ್ ರೀಮೇಕ್. ಅದರಲ್ಲಿ ತಾಯಿ ನಾಗೇಶ್ ರೋಲ್ ಮಾಡಿದ್ರು, ಜಗ್ಗೇಶ್ ಮಾಡಿದ್ರು. ಮುತ್ತುರಾಮನ್ ಅಂತ ಬಹಳ ದೊಡ್ಡ ಹೀರೋ, ಅವ್ರು ಮಾಡಿದ ಪಾತ್ರ ನಾನು ಮಾಡಿದೆ. ಒರಿಜಿನಲ್ ತಮಿಳ್ ಸಿನಿಮಾ ನೋಡಿರಲಿಲ್ಲ ನಾನು ಓನ್ಲಿ ಡೈರೆಕ್ಟರ್ ಹೇಳ್ತಾರೆ ಅದು ಮಾಡ್ಕೊಂಡು ಬಂದೆ. ಪ್ಲಸ್ ಪಾಯಿಂಟ್ ಏನಪ್ಪ, ನನಗೆ ಭಾಳ ಖುಷಿ ಕೊಟ್ಟಿದ್ದೇನಪ್ಪ ಅಂದರೆ
ಅದರೊಂದು ಸಾಂಗ್ ಇದೆ ನನಗೆ ರಂಭಾಗೆ ಒಂದು ರೈನ್ ಸಾಂಗ್ ಇದೆ. ಹ್ಮ್ ಆಗ್ಲಿಂದಲೇ ನನಗೆ ಸಿನಿಮಾ ಹುಚ್ಚು ಪ್ಲಸ್ ಡ್ಯಾನ್ಸ್ ಹುಚ್ಚು. ಡ್ಯಾನ್ಸು ನಾನು ಮಾಡಬೇಕು, ಆ ಸ್ಟೆಪ್ ನಾನು ಮಾಡಬೇಕು. ನಾನು ಆರ್ಟಿಸ್ಟ್ ಆದಮೇಲೆ ಆಗ VCR ಬಂದು, ಹೌದು ಹೌದು ಹೌದು, ಬ್ಲ್ಯಾಕ್ ಕಲರ್ ದಪ್ಪ ಬರೋದು. VCR ಅದನ್ನ ಕ್ಯಾಸೆಟ್ಸ್ ಅವಾಗೆಲ್ಲ ಕ್ಯಾಸೆಟ್ ಹಾಕ್ಬೇಕು. ಹಾಕಿ ಜಾಕಿ ಚಾನ್ ಸಿನಿಮಾಗಳು ನೋಡಿ ಅವ್ರು ಮಾಡ್ತಾ ಇದ್ದ ಆಕ್ಷನ್ ಸ್ಟೆಂಟ್ಸ್ ಎಲ್ಲ ಬಾಗಿಲು ಹಾಕೊಂಡ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತಾ ಇದ್ದೆ ಅದನ್ನ. ಹಾಗಾಗಿ ನನ್ನ ಫೈಟಲ್ಲಿ ಭಾಳ ಹೆಲ್ಪ್ ಆಯಿತು. ನಾನು ಐ ಥಿಂಕ್ ಟು ಬಿ ಹಾನೆಸ್ಟ್ ಎಲ್ಲೋ ಒಂದಾರು ಸಿನಿಮಾ 2-3 ಶಾರ್ಟ್ಗೆ ಬೆಡ್ ಯೂಸ್ ಮಾಡಿದ್ರೆ ಹೆಚ್ಚು. ನಾನು ಯು ಆಸ್ಕ್ ಎನಿ ಫೈಟ್ ಮಾಸ್ಟರ್ಸ್, ನಾನು ಬೆಡ್ ಯೂಸ್ ಮಾಡಿಲ್ಲ. ವಿತ್ ಫ್ಲೋರ್ ನಾನು ಐಟಮ್ಸ್ ಮಾಡಿರೋದು. ಸರ್ ಸಪ್ತಪದಿ ಅಂತ ಒಂದು ಸಿನಿಮಾ ಮಾಡ್ತೀರಾ ಅಂಬರೀಷ್ ಅವ್ರ ಜೊತೆ, ಅದು ಹೇಗಾಯ್ತು ಸರ್? ಸಪ್ತಪದಿ ಸಿನಿಮಾ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್ ಅವ್ರು ಭಾರ್ಗವ ಡೈರೆಕ್ಟ್ರು, ಹೌದು, ಆಮೇಲೆ ಅಂಬರೀಷ್ ಅವರು. ಹ್ಮ್ ಸೊ ನಾನು ಅದು ಹೇಳಿದ್ದೆ ನಿಮಗೆ, ಶಾಂತಿ ನಿವಾಸ ಒಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಂಥವ್ರು ಅವರೇ ಭಾರ್ಗವ. ಭಾರ್ಗವ ಅವರು. ಆಮೇಲೆ ಅವ್ರ ಜೊತೆ ಜನನಾಯಕ ಆ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಅಂಬರೀಷ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿರಲಿಲ್ಲ. ಡಬಲ್ ಸ್ಟಾರ್ ಅಂಬರೀಷ್ ಅವ್ರ ಜೊತೆ, ಲೆಜೆಂಡ್. ಅವ್ರ ಜೊತೆ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ನನಗೆ. ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು. ಈ ಎರಡೂ ಇತ್ತು. ಆ ಸಪ್ತಪದಿ ಸಿನಿಮಾಕ್ಕೆ ನನಗೆ ಕರೆದ್ರು. ಈ ಸಪ್ತಪದಿ ಕರೆಯೋಕ್ಕೆ ಕಾರಣ ಮುಖ್ಯ, ಅದಕ್ಕಿಂತ ಮುಂಚೆ ನಾನು ರೂಪಾಯಿ ರಾಜ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಮ್ಮ ಸೀರಣ್ಣ ಅವ್ರದ್ದು. ಅವರೇ ಪ್ರೊಡ್ಯೂಸರ್, ನಾನು ಜಗ್ಗೇಶ್ ನಾನು ಇಬ್ರು ಮಾಡಿದ್ವಿ ರೂಪಾಯಿ ರಾಜ ಅಂತ. ಅವ್ರದೇ ಬ್ಯಾನರ್. ಹಾಗಾಗಿ 3 ಕಾಂಬಿನೇಷನ್ ಆ ಸಿನಿಮಾದಲ್ಲಿ ನಾನು ಮಾಡೋಕ್ಕೆ ಚಾನ್ಸ್ ಸಿಕ್ತು ನನಗೆ. ಆಮೇಲೆ ಏನಪ್ಪ ಅಂದರೆ ಫಸ್ಟ್ ಶಾರ್ಟ್ ಹೇಳ್ತೀನಿ ಕೇಳಿ. ಅಂಬರೀಷ್ ಅವರ ದೊಡ್ಡ ಗುಣ ಅಂತ ಹೇಳ್ತೀನಿ ನೋಡಿ. ಅವರು ಸೂಪರ್ ಸ್ಟಾರ್ ಅಲ್ವಾ, ಭಾಳ ದೊಡ್ಡ ನಟ, ದೊಡ್ಡ ಹೆಸರು ಮಾಡಿದವರು. ನಾನು ಫಸ್ಟ್ ಶಾರ್ಟ್ ಮೇಕಪ್ ಹಾಕೊಂಡು ಬಂದೆ. ಫಸ್ಟ್ ಶಾರ್ಟ್ ಇಟ್ಟರೆ ಇಬ್ಬರು ಮೀಟ್ ಆದ್ವಿ. ನಾವು ಎದುರ ಬಂದರೆ ಮೀಟ್ ಆದ್ವಿ. ಸರ್ ನನ್ನ ನಮಸ್ಕಾರ ಅಭಿಜಿತ್, ಗೊತ್ತು ಕಣ ಅಂದರು. ಗೊತ್ತು ಹೇಳ. ಆಮೇಲೆ ಶಾರ್ಟ್ ನಿಂತಿದ್ದು, ನನ್ನ ಜೊತೆ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಿರೋದು ಅಂದರು. ಸರ್ ನಿಮ್ಮ ಜೊತೆ ನಾನು ಮಾಡ್ತಿರೋದು ಅಂತ ಹೇಳಿ ಸರ್, ನನ್ನ ಜೊತೆ ನೀವಲ್ಲ, ನಿಮ್ಮ ಜೊತೆ ನಾನು ಮಾಡ್ತಾ ಇದ್ದೀನಿ ಅಂತ. ನೋಡಿ ಅಷ್ಟು ಇದಾದರೂ ಕೂಡ ಅವಳೆಂದ ಒಂದು ಸಂಸ್ಕಾರ ಇದೆ ನೋಡಿ. ಅಭಿಜಿತ್ ನಿಮ್ಮ ಜೊತೆ ಫಸ್ಟ್ ಮಾಡ್ತಿರೋದು ಅಂದರು. ಸರ್ ಪ್ಲೀಸ್ ನಿಮ್ಮ ಜೊತೆ ನಾನು ಮಾಡ್ತಾ ಇರೋದು ಫಸ್ಟ್ ಪಿಕ್ಚರ್, ಹಾಗೆ ಹೇಳಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರ ಜೊತೆ ಭಾಳಷ್ಟು ಸಿನಿಮಾಗಳು. ಆಮೇಲೆ ಮುಂದೆ ಮಾಡ್ತಾ ಹೋದೆ. ಈ ರೀತಿ ನಂಗೆ ಸಪ್ತಪದಿ ಸಿನಿಮಾ ಸಿಕ್ತು ಭಾಳ. ಆಮೇಲೆ ಅದು ಕೂಡ ದೊಡ್ಡ ಹಿಟ್ಟು, ದೊಡ್ಡ ಸಾಂಗ್, ಭಾಳ ಒಳ್ಳೆ ಹಿಟ್ ಸಾಂಗ್ ಸಪ್ತಪದಿ ಅಂತ ಒಂದು ಟೈಟ್ಲ್ ಸಾಂಗ್. ಇವತ್ತು ಕೂಡ ಮದುವೆ ಮನೆಯಲ್ಲಿ ಆ ಸಾಂಗ್ ಹಾಕ್ತಾರೆ. ಯಾವುದೇ ನೀವು ಆಗಿನ ಕಾಲದ ಯಾವುದೇ ಕ್ಯಾಸೆಟ್ಗಳು ನೋಡಿ ಈ ಸಾಂಗ್ ಇಲ್ಲ ಅಂತ. ಹಾಗಾಗಿ ಆ ಸಿನಿಮಾ ಕೂಡ ನನಗೊಂದು ಮೆಮೊರೇಬಲ್. ಅದು ಅಣ್ಣವ್ರು ಆಡಿರೋ ಸಾಂಗ್ ಬೇರೆ. ಹೌದು ಸರ್. ಅಂಬರೀಷ್ ಅವ್ರಿಗೆಲ್ಲ ಅಭಿಮಾನಿಗಳು ಊಟ ತಂದು ಕೊಡೋರು ಆ ಥರ ಎಲ್ಲ ಇತ್ತು ಅವಾಗ, ಹಂಗೆಲ್ಲ ಬರ್ತಿತ್ತ? ಓಕೆ. ಅವ್ರಿಗೇನು ಮೇಡಮ್, ಅಯ್ಯೋ ಹೆಜ್ಜೆ ಇಟ್ಟಲ್ಲೆಲ್ಲ ಅಭಿಮಾನಿ. ಆಕ್ಚುಲಿ ಅವರು ನೀಟಾಗಿ ಮೃದುವಾಗಿ ಮಾತಾಡ್ಸಿದ್ರೆ ಇಷ್ಟ ಆಗಲ್ಲ ಜನಕ್ಕೆ. ಸತ್ಯ ಅದು, ಫ್ಯಾಕ್ಟ್. ಅವರು ಭಾಳ ಸಾಫ್ಟಾಗಿ ಏನ್ರಣ್ಣ ಬನ್ರಣ್ಣ ಅಂದ್ರೆ ಆಗಲ್ಲ ಯಾರಿಗೂ. ಅದು ಅವ್ರು ಹಂಗೆ ನೋಡಿ ಹಂಗೆ ಅವ್ರಿಗೆ ಅವರ ಫ್ಯಾನ್ಸ್ ಎಲ್ಲ ಹಾಗೇನೆ. ಏನಾಲೋ ಬಾರಲು ಅಂದ್ರೇನೆ ಅವ್ರಿಗೆ ಹಿತ. ಸಂಸ್ಕೃತ ಜೊತೆಲಿ ಹಂಗೆ ಅನ್ಬೇಕು. ಆ ಡ್ಯಾಶ್ ಬಳಸಿದ್ರೇನೆ ಅವ್ರಿಗೆ ಹಿತ. ಅವಾಗ ಖುಷಿಯಿಂದ ಹೋಗೋರು. ಬಟ್ ಬಿಡಿ, ಅವರು ಹೇಗಿದ್ರು ಅಂದ್ರೆ ಕ್ಲಾಸ್ ಆಗಿರೋರು, ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋರು. ಬಟ್ ಅಂದ್ರೆ ಅವ್ರಿಗಿರೋ ಗತ್ತು ಮೇ ಬಿ ಇಂಡಸ್ಟ್ರಿಯಲ್ಲಿ ಯಾರಿಗೂ ಇಲ್ಲ ಅನ್ಸುತ್ತೆ. ಕಷ್ಟ ಅಲ್ಲ, ಕಷ್ಟ ಅವರೇ. ಹೌದು. ನೋಡಿ ಅವರು, ನೀವು ಪೊಲಿಟಿಕಲ್ ಫಂಕ್ಷನ್ಸ್, ಪೊಲಿಟಿಕಲ್ ಸ್ಟೇಜ್ ಮೇಲೆ ಕೂಡ ಹೌದು ಕುತ್ಕೊಳ್ಳೋ ಸುಮ್ಮನೆ ತಕ್ಷಣ ಅದು ಫುಲ್ ಮಾಸ್, ಫುಲ್ಲು ಅವ್ರ ಮಾತು ಕೇಳೋರು ಜನ. ಎದ್ದು ಬಂದ್ಬಿಟ್ಟು ಮೈಕ್ ಯಾರೋ ಮಾತಾಡ್ತಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಮೈಕ್ ಇಸ್ಕೊಂಡು ಹೋಗಡೆ ಸಿನ್ಸಿಯರಾಗಿ ಕೇಳೋರು ಕೂತು ಆಯ್ತಣ್ಣ ಅಂತ. ಯಾರಿಗೆ ಸಿಗುತ್ತದೆ ಹಾಗೆಲ್ಲ ಬೈದ್ರೆ ಗಲಾಟೆ ಮಾಡ್ಬಿಡ್ತಾರೆ. ಬಟ್ ಅವ್ರು ಹೇಳಿದ್ರೆ ಕೇಳ್ತಾರೆ. ಅದು ಅಷ್ಟೇ ಅವ್ರಿಗೆ. ಹೌದು, ಅವ್ರಿಗೆ ಅದನ್ನ ಇನ್ನು ಕಾಪಿ ಮಾಡೋಕ್ಕೆಲ್ಲ ಆಗಲ್ಲ. ಅವ್ರು ಯಾರು ಸಾಧ್ಯನೂ ಇಲ್ಲ. ಹೌದು, ಅಂಬರೀಷ್ ಅವರೇ ಸಾಟಿ. ಹೆಂಗೆ ಅಣ್ಣವ್ರನ್ನ ಯಾರು ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಅದೇ ರೀತಿ. ಅದಕ್ಕೆ ನೋಡಿ, ರಾಜ್ಕುಮಾರ್ ಒಂದ್ ಕಡೆ, ವಿಷ್ಣುವರ್ಧನ್ ಒಂದ್ ಕಡೆ, ಅಂಬರೀಷ್, ಶಂಕರ್ನಾಗ್ ಅವ್ರವ್ರದೇ ಆದ ಒಂದು ಪ್ರಿಂಟ್ನ ಹಾಕ್ಬಿಟ್ಟು ಅವ್ರವ್ರದೇ ಆದ ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡಿ ಅದನ್ನ ಖಂಡಿತ ಚೇಂಜ್ ಮಾಡಿ. ಅದಕ್ಕೆ ಆಲ್ಟರ್ನೇಟಿವ್ ಯಾರು ಆಗಲ್ಲ. ಅವ್ರು 4 ಜನ 4 ಥರ ಇದ್ದಾರೆ. ಅವರೇ. ಹೌದು. ಏನು ಮಾತಾಡೋದಂತ ಗೊತ್ತಾಗಲ್ಲ ಸರ್. ಅವ್ರು 4 ಜನದ ಹೆಸರು ಬಂದಾಗ ನೆಕ್ಸ್ಟ್ ಏನು ಮಾತಾಡೋದು, ಏನು ಹೇಳೋದು ಅನ್ನೋದು ಎಲ್ಲರೂ ಜನಗಳ ಪ್ರೀತಿನ ಬೆಟ್ಟದಂಗೆ ಸಂಪಾದನೆ ಮಾಡಿ ಬಿಟ್ಕೊಟ್ಟು ಟಿಲ್ ಟುಡೇ, ಈ ಕ್ಷಣಕ್ಕೂವರೆಗೂ. ಹೌದು. ನಾನು ಹೇಳ್ತೀನಲ್ಲ, ಎಕ್ಸ್ಪ್ರೆಸ್ ಶಂಕರ್ನಾಗ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಸ್ಪೀಡು. ಆಮೇಲೆ ಅವ್ರ ಆಲೋಚನೆ, ಅವರೊಬ್ಬ ಕಲಾವಿದನಾಗಿ ಅಷ್ಟೇ ಅಲ್ಲ, ಅವರೊಬ್ಬ ತಂತ್ರಜ್ಞನಾಗಿ, ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ನಿಜವಾಗಿ ಹೇಳ್ತೀನಿ, ಸಚ್ ಎ ವಂಡರ್ಫುಲ್ ಟೆಕ್ನಿಷಿಯನ್. ಅಷ್ಟಲ್ಲದೆ ರಾಜ್ಕುಮಾರ್ ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಒಂದು ಮುತ್ತಿನ ಕತೆ ಸಿನಿಮಾನ ಒಪ್ಕೊಂಡು. ಹಾಗಾಗಿ ಭಾಳ ಲೆಜೆಂಡ್ಸ್ ಅವರೆಲ್ಲ.
ಈಗ ಇನ್ನೂ ಒಂದು ಹೇಳ್ತೀನಿ, ನಮ್ಮ ಟೈಗರ್ ಪ್ರಭಾಕರ್ ಹಾಂ ಸಿ ಒಬ್ಬ ಫೈಟರ್ ಆಗಿ ಬಂದವರು ಹ್ಞೂ ಎಲ್ಲ ಥರದ ಪಾತ್ರನೂ ಮಾಡಿರು. ನೆಗೆಟಿವ್ ಹೀರೋ, ಸೆಂಟಿಮೆಂಟ್ ರೋಲ್ಸ್, ಆ್ಯಕ್ಷನ್ ಹೀರೋ ಎಲ್ಲ ಮಾಡಿ ಅವ್ರದ್ದೇ ಆದ ಒಂದು ಫ್ಯಾನ್ ಬೇಸ್. ಹೌದು ನೋಡಿ, ಈ ಥರದ್ದು ನೀವು ಮುಂದೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಎಲ್ಲಿ ಚಾನ್ಸ್ ಇದೆ ನಿಮಗೆ ಈ ಥರ ಒಬ್ಬೊಬ್ಬ ಕಲಾವಿದಗಳನ್ನ ಅಂತ? ಹೌದು, ಇವಾಗ ಏನು 4-5 ಹೆಸರುಗಳು ನಾವು ತಗೊಂಡ್ವೋ ಅಷ್ಟು ಜನನು ಎಲ್ಲ ಜಾನರ್ಸಲ್ಲಿ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಜಾನರ್ಸಲ್ಲಿ ಮಾಡಿದ್ದಾರೆ. ಭಾಳ ಕಷ್ಟ ಎಲ್ಲ. ನೋಡಿ, ಟೈಗರ್ ಪ್ರಭಾಕರ್ ಅಂದಷ್ಟಕ್ಕೆ ನೀವು ಬರೀ ಆಕ್ಷನ್ ಸಿನಿಮಾ ಒಂದೇ ಅಲ್ಲ, ಮುತ್ತೈದೆ ಭಾಗ್ಯ ಅಂತ ಪಿಕ್ಚರ್ ಮಾಡಿರು. ಹೌದು, ಪ್ಯೂರ್ಲಿ ಹೀರೋಯಿನ್ ಲೇಡೀಸ್ ಪಿಕ್ಚರ್ ಇದು. ಆಕ್ಷನ್ ಟೈಗರ್ ಅಂತ ಒಂದು ಆಕ್ಷನ್ ಪಿಕ್ಚರ್ ಮಾಡಿರು. ಭಾಳಷ್ಟು ಒಳ್ಳೊಳ್ಳೆ ಕಥೆಗಳು ಮಾಡೋದ್ರು. ಹಾಗೆ ಅದಕ್ಕೆ ಹೇಳೋದು, ಕಲಾವಿದರು ಬ್ರ್ಯಾಂಡ್ ಆಗದೆ ಎಲ್ಲಾ ಥರದ ಪಾತ್ರಗಳನ್ನ ಮಾಡ್ಕೊಂಡು ಬಂದ್ರೇನೆ ಎಕ್ಸಾಕ್ಟ್ಲಿ ಬಂದ್ರೇನೆ ಎಲ್ಲ ಫುಲ್ ಎಲ್ಲಾ ಥರದ ಆಡಿಯನ್ಸ್ ನೀವು ಕ್ಯಾಪ್ಚರ್ ಮಾಡಕ್ಕೆ ಸಾಧ್ಯ. ಹೌದು, ನೀವು ಅದೇ ಅವಾಗಲೇ ಹೇಳ್ದಂಗೆ ಯಾವುದಕ್ಕೂ ಸ್ಟಕ್ ಆಗಬಾರ್ದು, ಎಲ್ಲ ಸಿಗಾಕೋಬಾರ್ದು. ಮೂಮೆಂಟ್ ನೀವು ಹೇಳಿದ್ರಿ ನೀರು ತರ ಇರಬೇಕು. ಹಾಲಿಗೆ ಹಾಕಿದ್ರು ಹಾಲಿಗೆ ಹಾಕಿದ್ರೆ ಹಾಲಲ್ಲಿ ಆಗಬೇಕು, ಹೌದು, ಜಿನ್ನಲ್ಲಿ ಹಾಕಿದ್ರೆ ಜಿನ್ನಲ್ಲಿ ಮಿಕ್ಸ್ ಆಗಬೇಕು. ಹೌದು, ವಾಟರ್ ಹೌದು, ಶುಡ್ ಬಿ ಕ್ಲಿಯರ್. ತುಂಬ ಒಳ್ಳೆ ಮಾತುಗಳನ್ನ ತಿಳಿಸ್ಕೊಟ್ರಿ ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಏನು ಅನಿಸಿದ್ದು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಭಿಜಿತ್ ಅವರು ಯಾವ ಸಿನಿಮಾಯಿಂದ ಹೀರೋ ಆಗಿ ಲಾಂಚ್ ಆದರು, ಅವರ ಅನುಭವಗಳು, ಆ ಸಿನಿಮಾ ಆದಮೇಲೆ ಬಂದಂಥ ಚಾಲೆಂಜಸ್ಗಳು ಇಷ್ಟನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.